ಇವಾಗ ಎಸ್ ಆರ್ ನೋ ರೌಂಡ್. ಸೊ ಎಸ್ ಅಥವಾ ನೋ ಎರಡೇ ಹೇಳಬೇಕು. ಓಕೆ, ಎಸ್ ನೋ ಬಿಟ್ಟು ಇನ್ನೊಂದಿದೆ. ಇಲ್ಲ, ಯಾವುದು ಇರತ್ತೆ, ನಾನು ಹೇಳ್ತೀನಿ. ಓಕೆ. ಯು ಐ ಸಿನಿಮಾ ಆಪರೇಷನ್ ಅಂತಾಗೆ ಲಿಂಕ್ ಇದೆಯಾ? ನೋ. ನೋ. ಓಕೆ. ಸೊ ಈ ಸಲ ಉಪ್ಪಿ ಜನರ ತಲೆಗೆ ಹುಳ ಅಲ್ಲ ದೊಡ್ಡ ತಿಮಿಂಗ್ಲನೇ ಬಿಟ್ಟಿದ್ದಾರೆ. ಇಲ್ಲ, ಹುಳ ತೆಗಿಯಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ಅದು ನೋಡಿನಿ ಪಿಕ್ಚರ್. ಮತ್ತೆ ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ಹಾಕಿದ್ರಲ್ಲ, ಅದೇ ಇಂಟೆಲಿಜೆನ್ಸ್ ಅವಾಗೆಲ್ಲ ಬುದ್ಧಿವಂತರಿಗೆ ಮಾತ್ರ, ಇವಾಗ ಆ ಟೈಟಲ್ ಮಾತ್ರ ಚೇಂಜಾ? ಈ ಬುದ್ಧಿವಂತಿಗೂ ಇಂಟೆಲಿಜೆನ್ಸ್ಗೂ ಏನಾರ ಡಿಫ್ರೆನ್ಸ್ ಇಲ್ಲ, ಇದೆಯಾ? ಡಿಫ್ರೆನ್ಸ್ ಇಲ್ಲ. ಅದು ಸ್ವಲ್ಪ ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಇರ್ಬೋದೇನೋ ಅಂತ ಮತ್ತೆ ಜನರಿಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಆಗ್ತಾ ಇದೆ ತಾನೆ, ಇಟ್ಸ್ ಗುಡ್. ಓಕೆ. ಸೊ ಉಪೇಂದ್ರ ಅವರು ಈ ಸಿನಿಮಾನ ಪ್ರೊಡ್ಯೂಸರ್ಗೆ ತೋರಿಸಿಲ್ಲ? ಎಲ್ಲ ನೋಡಿದ್ದಾರೆ, ಪ್ರತಿಯೊಂದು ನೋಡಿದ್ದಾರೆ ಎಲ್ಲ. ಸೊ ಉಪೇಂದ್ರ ಅವರು ಈ ಕಥೆನ ಫಸ್ಟ್ ಹೇಳಿದ್ ಪ್ರಿಯಾಂಕಾ ಅವರಿಗೆ. ಪ್ರಿಯಾಂಕಾಗೂ ಹೇಳಿದ್ದೀನಿ, ಫ್ರೆಂಡ್ಸ್ಗೆ ಹೇಳಿದ್ದೀನಿ. ಉಪೇಂದ್ರ ಅವ್ರ ಸಿನಿಮಾದಲ್ಲಿ ತುಂಬಾ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ತಾರೆ, ಎಲ್ಲರ ಮಾತನ್ನು ಉಪೇಂದ್ರ ಕೇಳ್ತಾರೆ. ಖಂಡಿತ ಕೇಳ್ತೀನಿ. ಸೊ ಉಪೇಂದ್ರ ಅವರು ಯು ಐ ಆದ್ಮೇಲೆ, ರಿಲೀಸ್ ಎಲ್ಲ ಆದ್ಮೇಲೆ ಅಫ್ಕೋರ್ಸ್ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಜನ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಸೊ ಪ್ರಜಾಕೀಯಕ್ಕಿಂತ ಹೆಚ್ಚು ಟೈಮ್ ಸೊ ಸಿನಿಮಾ ನಿರ್ದೇಶನಕ್ಕೆ ಕೊಡ್ತಾರೆ. ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಎಲ್ಲಿಗೆ ತಳ್ತೀರೋ ಅಲ್ಲಿ ಹೋಗ್ತೀನಿ. ಸಾಕಪ್ಪ ಬಿಡೋ ಸಿನಿಮಾ ಬೇಡ, ನೀನು ಇದು ಮಾಡು ಅಂದರೆ ಅದು ಮಾಡ್ತೀನಿ. ಏನೋ ಮಾಡಬೇಡ ಸುಮ್ಮನೆ ಇರಪ್ಪ ಅಂದರೆ ಸುಮ್ಮನೆ ಇರ್ತೀನಿ. ಸೊ ಈ ಎಸ್ ಆರ್ ನೋ ಆನ್ಸರ್ ಜನರ ಮೇಲೆ ಡಿಪೆಂಡ್. 100% ಅಲ್ವಾ? ಇಲ್ಲಿ ನಾನು ಯಾರು ಇದು ಹೇಳೋದಕ್ಕೆ? ಸಿ ವಿರ್ ಆಲ್ ಆ್ಯಕ್ಚುಲಿ ಲೈಕ್ ಪಪೆಟ್ಸ್. ಎಂಡ್ ಆಫ್ ದಿ ಡೇ ಸತ್ಯನೂ ಕೂಡ ಆ್ಯಕ್ಚುಲಿ ಅಲ್ವಾ? ನಿಮ್ಗೊಂದು ಎನ್ಕರೇಜ್ಮೆಂಟ್ ಸಿಕ್ಕರೆ ನೀವು ಇನ್ನೊಂದೇನೋ ಮಾಡೋಕ್ಕೆ ಹೊರಡ್ತೀರಾ ಅಲ್ವಾ? ಬೇಡ ಅನ್ಸಿದ್ರೆ ಸಾಕು ಅನ್ಸುತ್ತೆ. ನಾನು ಇನ್ನೂ ಏನೋ ಮೊದಲನೇ ಸಿನಿಮಾ ಮಾಡ್ತಿದ್ದೀನಿ, ಎರಡನೇ ಸಿನಿಮಾ ಮಾಡ್ತೀನಿ, ಆ ಒಂದು ಇದರಲ್ಲಿಲ್ಲ ಅಂತೂ. ಹಂಗಂತ ನನಗೇನೋ ಆ ಒಂದು ಎನರ್ಜಿ ಕಡಿಮೆ ಆಗಿದೆ ಅಂತನೂ ಅಲ್ಲ. ಬಟ್ ಆ ಒಂದು ಸಣ್ಣ ಒಂದು ಮೆಚುರಿಟಿ ಬಂದಿದೆ ನೋಡಯ್ಯ. ಎಲ್ಲಿವರೆಗೂ ಜನ ನಿನ್ನ ಸಿನಿಮಾ ನೋಡ್ತಾರೆ, ನಿನ್ನ ಸಿನಿಮಾ ಬಯಸ್ತಾರೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡಬೇಕು. ಬೇಡ ಅಂದರೆ ನಾನು ಮತ್ತೆ ಹೇರೋದಿದೆಯಲ್ಲ. ತುಂಬ ಜನ ಹೊಸಬರಿದ್ದಾರೆ, ತುಂಬ ಜನ ಸಿನಿಮಾ ಮಾಡೋರಿದ್ದಾರೆ. ಸೊ ಬರ್ತಾ ಇರ್ತಾರೆ, ಏನೋ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ಏನೇನೋ ಆಗ್ತಾ ಇರುತ್ತೆ. ಸೊ ಇವ್ರ ಬಗ್ಗೆ ಹೇಳ್ಬೇಕು ನೀವು. ನಾನೊಂದಿಷ್ಟು ಹೆಸರುಗಳನ್ನು ಹೇಳ್ತೀನಿ, ಅವ್ರ ಬಗ್ಗೆ ಹೇಳ್ತಾ ಹೋಗಬೇಕು. ಸೊ ಸ್ಟಿಲ್ ಫೋಟೋಗ್ರಾಫರ್ ವೇಣು ಅವರು ಸಿನಿಮಾಟೋಗ್ರಾಫರ್ ಆಗಿದ್ದ ಕತೆ ನಿಮ್ಮಿಂದ? ಇಲ್ಲ, ಅದೇ ಹೇಳಿದ್ನಲ್ಲ, ಅವರು ಸ್ಟಿಲ್ ಫೋಟೋಗ್ರಾಫ್ ಆಗಿದ್ರು, ಆಮೇಲೆ ಎ ಪಿಕ್ಚರಲ್ಲಿ ಕ್ಯಾಮ್ರಾಮನ್ ಆದರು. ಸೊ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವ್ರು ಮ್ಯೂಸಿಕ್ ಡೈರೆಕ್ಟರ್. ಅದು ನಮಗೂ ಗೊತ್ತಿದೆ, ಅದು ನಾನು ಕೇಳಿದೆ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಅವ್ರ ಬಗ್ಗೆ ಹೇಳಿ, ಸಿನಿಮಾದಲ್ಲಿ ಅವ್ರ ಕೆಲಸ. ಓ ಆ ಥರ ಈ ಕೆಲಸದ ನೀವು ಅವ್ರ ಬಗ್ಗೆನೇ ಏನೋ ಕೇಳ್ತಾ ಇದ್ದೀರಾ ಅಂದರೆ ಖಂಡಿತ ನೀವೆಲ್ಲ ನೋಡಿದ್ದೀರಾ. ಮ್ಯೂಸಿಕ್ ಅಲ್ಲ, ಖಂಡಿತ ಎಲ್ಲಾರ ಕಾಂಟ್ರಿಬ್ಯೂಷನ್ ಇದೆ ಸಿನಿಮಾದಲ್ಲಿ. ವೇಣು ಅವ್ರ ಕಾಂಟ್ರಿಬ್ಯೂಷನ್, ಮೇಕಿಂಗ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಏನೋ ಒಂದು ನಾವು ಅನ್ಕೊಂಡಾಗ ಕಲ್ಪನೆ ಅದನ್ನ ಮತ್ತೆ ತರೋದಿದೆಯಲ್ಲ ತೆರೆ ಮೇಲೆ, ಅದೆಲ್ಲ ಅವರ ಪ್ರಯತ್ನನೇ. ಮ್ಯೂಸಿಕಲ್ಲಿ ಎಲಿವೇಟ್ ಮಾಡೋದಿರ್ಬೋದು, ಅದಕ್ಕೊಂದು ಬೇರೆ ಥರ ಸೌಂಡಿಂಗ್ ಕೊಡೋದಿರ್ಬೋದು, ಅದು ಇವತ್ತಿಗೂ ಮಾಡ್ತಿದ್ದಾರೆ ರಜನೀಶ್ ಅವರು. ದೇ ಆರ್ ಆಲ್ ಆಕ್ಚುಲಿ ಮಾಸ್ಟರ್ಸ್ ಇನ್ ದೇರ್ ಫೀಲ್ಡ್. ಅಷ್ಟು ಮಾತ್ರ ಹೇಳಬಲ್ಲೆ. ಥ್ರಿಲ್ಲರ್ ಮಂಜುನು ಅಷ್ಟೇ, ನಿಜವಾಗ್ಲೂ ನೋಡಿ ಅವರು ನನ್ನ ಫಸ್ಟ್ ಸಿನಿಮಾಯಿಂದ ಮಾಸ್ಟ್ರು. ಈ ಸಿನಿಮಾಗೂ ಬಂದು ಡೈರೆಕ್ಟರ್ ಥರ ನಿಂತ್ಕೊಂಡು, ನಾನೊಂದು ಸಿನಿಮಾ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಲ್ಲೊಬ್ರು ಡೈರೆಕ್ಟರ್ ಬೇಕಾಗಿದ್ರು. ಅದು ಆ ಥರ ಸಿಚುವೇಶನ್. ಅವರು ನಾಟ್ ಓನ್ಲಿ ಫೈಟ್ ಮಾಸ್ಟರು, ಡೈರೆಕ್ಟರ್ ಆಗಿ ಬಂದು ನಿಂತ್ಕೊಂಡು ಮಾಡಿದ್ರು ಆ್ಯಕ್ಚುಲಿ ಆ ಸೀನ್ನ. ಹಿಂಗಿಡೋಣ ಹಿಂಗೆ ಮಾಡೋಣ ಅಂತ ಕೆಲವು ಸನ್ನಿವೇಶಗಳನ್ನ ತುಂಬ ಡಿಸ್ಕಷನ್ ಮಾಡ್ತಾ ಇದ್ವಿ ಅವ್ರ ಹತ್ರ. ಸೊ ಅವ್ರದ್ದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದೆ ಇದರಲ್ಲಿ. ಅದರದೇನು ನಮ್ಮ ರವಿ ವರ್ಮಾ ಅವರು, ಚೇತನ್ ಮಾಸ್ಟ್ರು, ಇವ್ರ ಜೊತೆಯಲ್ಲಿ ಸಾಧು ಕೋಕಿಲ ಬಿಡಿ, ಈಸ್ ಪ್ಲೇಯಿಂಗ್ ಎ ಮೇಜರ್ ಕ್ಯಾರೆಕ್ಟ್ರು, ಬಟ್ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು. ಸೊ ಅವರು ಅಷ್ಟೇ, ನಾನು ಎಲ್ಲ ಸಿನಿಮಾಗಳು ಅವ್ರು ಇರೋದಕ್ಕೆ ನಾನು ಬಯಸ್ತೀನಿ ಆ್ಯಕ್ಚುಲಿ. ನನಗೆ ಅವ್ರ ಬಗ್ಗೆ ತುಂಬ ಅಪಾರವಾದ ಗೌರವ. ಆ್ಯಸ್ ಎನ್ ಆರ್ಟಿಸ್ಟು, ಮ್ಯೂಸಿಕ್ ಡೈರೆಕ್ಟ್ರು, ಡೈರೆಕ್ಟ್ರಾಗಿ ಎಲ್ಲ ರೀತಿಲೂ ಹಿ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಆಮೇಲೆ ಆರ್ಟಿಸ್ಟಾಗಿ ನಾನೇನು ಹೇಳೋದು, ಇಡೀ ಪ್ರಪಂಚನೇ ಒಪ್ಕೊಂಡಿದೆ ಅವ್ರೆ ಅಂತ ನಗು ಬರುತ್ತೆ ಆ ಥರ. ಸೊ ವಾರ್ನರ್ ನೋಡಿ ಅವ್ರು ಏನಂದ್ರೆ ಫಸ್ಟ್ ಸೀಸನ್ ಅಲ್ಲೇ ಕಚಕ್ ಇಲ್ಲ, ಬ್ಯುಸಿ ಇದ್ರು, ನಾನು ಈಗ ಬ್ಯುಸಿ ಇದ್ದೆ, ನಾನು ಫೋನ್ ಮಾಡೋಕ್ಕೆಲ್ಲ ಮಾಡ್ತೀನಿ ನಿಜವಾಗ್ಲೂ. ಓಕೆ, ರೀಶ್ಮಾ ನಾಣಯ್ಯ ನೀವು ನೋಡಿದ್ದೀರಾ, ಫುಲ್ ಆಫ್ ಎನರ್ಜಿ, ತುಂಬಾ ಏನೋ ಅದ್ಭುತವಾದ ಡ್ಯಾನ್ಸ್ ಮಾಡ್ತಾರೆ, ಅದ್ಭುತವಾದ ಕಲಾವಿದೆ ಅವರು. ಸೊ ಉಪೇಂದ್ರ ಅವ್ರ ಬಗ್ಗೆ ಏನನ್ಸುತ್ತೆ? ಅವ್ರ ಕೆಲಸ ಎಲ್ಲ ನೋಡಿದಾಗ ನಿಮ್ಗೆ ಒಂದು ಆತ್ಮತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್? ಅದೇನೋ ಬಸವಣ್ಣವ್ರ ನೆನಪಾಗುತ್ತೆ ಆಕ್ಚುಲಿ, ತನ್ನ ಬಣ್ಣಿಸಬೇಡ. ಫೈನಲಿ ಒಂದು ನಿದ್ದೆ ಮಾಡುವಾಗ ನಾನು ಕೆಲಸ ಮಾಡಿದ್ದು ಖುಷಿ ಇದೆ ಗುರು. ಅಲ್ಲ, ಖಂಡಿತ ಅವಾಗಲೇ ನಿದ್ದೆ ಬರೋದು. ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ನಿಮಗೆ ಖಂಡಿತ. ಏನೋ ಖುಷಿಯಾದಾಗ ಎಲ್ಲೋ ನೆಮ್ಮದಿಯಾಗಿ ಒಂದು ಎಂಜಾಯ್ ಮಾಡಿ ನಿದ್ದೆ ಮಾಡ್ತೀವಿ ಆಕ್ಚುಲಿ. ಸೊ
ಸೊ So, ಯು ಐ ಕೆಲಸದ ಬಗ್ಗೆ ಒಂದು ಸಮಾಧಾನ ಇದೆಯಾ? ಎಲ್ಲ ಕೆಲಸ ಮುಗ್ದೋಗ್ಬಿಟ್ಟಿದೆ, ಈಗ ಜನರ ಮುಂದೆ ಆ ಪ್ರಾಡಕ್ಟ್ ಖಂಡಿತ ಆ ಒಂದು ರಿಲ್ಯಾಕ್ಸೇಷನ್ ಬಂದ್ಬಿಡುತ್ತೆ. ಎಲ್ಲ ರೀತಿ ವರ್ಕ್ ಮಾಡಿರ ಮೇಲೆ ನೆಕ್ಸ್ಟ್ ಜನಕ್ಕೆ ಬಿಟ್ರ ಮೇಲೆ ಇನ್ನಾಯ್ತಪ್ಪ, ಇನ್ನು ಅವರು ಅದಕ್ಕೆ ಏನು ಬೇಕೋ ಅದನ್ನು ಕೊಡ್ತಾರೆ, ಅದನ್ನ ಎಲ್ಲಿಗೆ ತೊಗೊಂಡೋಗ್ತಾರೋ ತೊಗೊಂಡೋಗ್ತಾರೆ. ಸೊ ಇನ್ನು ಅವ್ರದ್ದು ಅಷ್ಟೇ, ಅದು ನಂದಲ್ಲ ಅದು.